ಒಂದಷ್ಟು ಕೆಲಸವಿಲ್ಲದ ಜನ ಇಲ್ಲ ಸಲ್ಲದ ಪೋಸ್ಟ್ಗಳನ್ನು ಹಾಕ್ತಾರೆ. ಅವ್ರ ಕೆಲಸವೇ ಅದು. ಆದರೆ ಒಂದು ಪೋಸ್ಟ್ ಇಷ್ಟೆಲ್ಲ ದೊಡ್ಡ ಮಟ್ಟದಕ್ಕೆ ಅದು ಸ್ಫೋಟ ಆಗಬೇಕಾ? ಪೊಲೀಸ್ ಸ್ಟೇಷನ್ಗೆ ನುಗ್ಗುವಂಥ ಪ್ರಯತ್ನಗಳಾಗಬೇಕಾ? DCP ಕಾರಿನ ಮೇಲೆ ಕಲ್ಲು ತೂರಾಟ ಆಗಬೇಕಾ? ಸುತ್ತಮುತ್ತ ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನು ಹಾಳು ಮಾಡುವಂಥ ಪ್ರಯತ್ನಗಳಾಗಬೇಕಾ? ಇದಕ್ಕೆ ಸಂಬಂಧಪಟ್ಟಂಗೆ CCTV DVRನ ಪೊಲೀಸರು ವಶಕ್ಕೆ ಪಡಿತಾ ಇದ್ದಾರೆ. ಪೊಲೀಸರೇ ಖುದ್ದು ಅಂಗಡಿಗಳಿಗೆ ಹೋಗಿ ಎಲ್ಲ ವಿವರಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಇವರಿಗೆ ಮಟ್ಟ ಹಾಕಲಿಲ್ಲ ಅಂತಂತಂದರೆ ಭಾಳ ಕಷ್ಟ ಇದೆ. ಅವನು ಒಬ್ಬ ಆರೋಪಿ ಸುರೇಶ್, ಅವನಿಗೆ ಕೆಲಸಿಲ್ಲ ಬಗ್ಸಿಲ್ಲ. ಅವನಿಗೆ ಯಾವುದೋ ಒಂದು ಪೋಸ್ಟ್ ಬಂದಿತ್ತು ದೆಹಲಿನಲ್ಲಿ BJP ಗೆಲ್ಲೋದಕ್ಕೂ ಯಾವನೋ ಪೋಸ್ಟ್ ಹಾಕೋದಕ್ಕೂ ಏನು ಸಂಬಂಧ? ಯಾಕೆ ಹಾಕಬೇಕು? ನಮ್ಮ ಯುವಕರು ತಮ್ಮ ಶಕ್ತಿ ಸಾಮರ್ಥ್ಯ ಸಮಯ ಎಲ್ಲವನ್ನೂ ಕೂಡ ಹೆಂಗೆ ಹಾಳು ಮಾಡ್ಕೋತಾರೆ ನೋಡಿ. ಅದನ್ನು ಇವನು ಮತ್ತೊಬ್ಬರಿಗೆ ಹಾಕದ, ಜೊತೆಗೆ ಫೇಸ್ಬುಕ್ಕಲ್ಲಿ ಹಾಕದ. ಶುರುವಾಯಿತು ಅಲ್ಲಿಂದ. ಪೊಲೀಸರು ಮೊದಲೇ ಜಾಗೃತರಾದರು. ಈ ಆರೋಪಿನ ಹಿಡ್ಕೊಂಬಂದರು, ಅರೆಸ್ಟ್ ಮಾಡ್ಕೊಂಬಂದರು. ಕರ್ಕೊಂಬಂದವನು ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಇಟ್ಕೊಂಡಿದ್ರು. ಪೊಲೀಸ್ ಠಾಣೆಯಲ್ಲಿ ಈ ವ್ಯಕ್ತಿ ಇದ್ದಾನೆ ಅಂತ ಗೊತ್ತಾದ ತಕ್ಷಣ ಶುರುವಾಯಿತು ನೋಡಿ, ಹಿಂಡು ದಂಡು ಬಂದು ನೋಡಿ, ಗದ್ದಲ ಗಲಾಟೆ. ಏನಿದು? ಯಾರು ಹೇಳೋರು ಕೇಳೋರು ಯಾರಿಲ್ವಾ? ಮಾಡಬೇಕಾಗಿರುವಂಥ ಪೊಲೀಸರ ನೀವಾ? ಅವನೋ ಒಬ್ಬ ಹುಡುಗ ಹಾಕದ ಪೋಸ್ಟ್ನ. ರಾಹುಲ್ ಗಾಂಧಿ, ಅಖಿಲೇಶ್, ಕೇಜ್ರಿವಾಲ್ ಭಾವಚಿತ್ರವನ್ನು ಒಂಥರ ವ್ಯಂಗ್ಯವಾಗಿ ಅವನು ಹಾಕಿದ್ದ. ಪೋಸ್ಟ್ನಲ್ಲಿ ಈ ಒಂದು ಧರ್ಮಕ್ಕೆ ಅಪಮಾನ ಮಾಡುವಂಥ ರೀತಿಯಲ್ಲಿ. ಅದಾದ ಮೇಲೆ ಇದ್ದಕ್ಕಿದ್ದಂಗೆ ಯುವಕರು ನುಗ್ಗಿದ್ದು ಪೊಲೀಸ್ ಸ್ಟೇಷನ್ನಿಗೆ, ಕಲ್ಲು ತೂರಿದ್ದು, ಎಷ್ಟು ದಪ್ಪ ಕಲ್ಲುಗಳನ್ನು ಪೇರಿಸಿಟ್ಟಿದ್ರು, ಎಲ್ಲ ರೆಡಿಯಾಗಿದ್ದರು ಅಂತ. ಇದೆಲ್ಲ ಪಕ್ಕಾ ಪ್ರೀ ಪ್ಲ್ಯಾನ್ ಇದು. ಇವ್ರಿಗೆ ಯಾವ ಭಯನೂ ಇಲ್ಲ ನೋಡಿ. ಒಂದು ವ್ಯವಸ್ಥೆ ಇಲ್ಲಿದೆ. ಪೊಲೀಸ್ ಅನ್ನುವಂಥದ್ದು ಕೂಡ ಒಂದು ವ್ಯವಸ್ಥೆಯ ಒಂದು ಭಾಗ. ಎಲ್ಲದಕ್ಕೂ ಕೂಡ ಅವರು ಬೇಕು ನೋಡಿ. ನಾವು ತೋರಿಸ್ತಾ ಇದ್ದೀವಿ. ಏಕಾಏಕಿ ನುಗ್ಗಿದ್ರು, ಪೊಲೀಸರ ಜೊತೆಗೆ ವಾಗ್ವಾದ ಮಾಡಿದ್ರು, ಸಿಕ್ಕ ಗಾಡಿಗಳ ಗಾಜಿಗಳನ್ನು ಪುಡಿ ಮಾಡಿದರು. ಕಲ್ಲು ತೂರಾಟ, ದಪ್ಪ ಕಲ್ಲುಗಳು. ಎಲ್ಲಿದ್ವು ಇವೆಲ್ಲ? ಎಲ್ಲಿ ಸಿಗ್ತವೆ ಇವರಿಗೆಲ್ಲ ಕಲ್ಲುಗಳು? ಏನಿದೆ ಮೈಸೂರೇನು ಕಾಶ್ಮೀರದಲ್ಲೇ ಕಲ್ಲು ತೂರೋರು 10 ಬಾರಿ ಯೋಚನೆ ಮಾಡ್ತಾರೆ. ಪಕ್ಕಕ್ಕೆ ಸರ್ಕೊಂಡ್ರು ಕಲ್ಲು ತೂರ್ತಾ ಇದ್ದಂಥವ್ರು. ಕರ್ನಾಟಕದಲ್ಲಿ ಶುರುವಾಗಿದೆ ಕಲ್ಲು ತೂರಾಟ. ಭಯ ಇಲ್ಲ. ಆಡಿದ್ದೆ ಆಟ, ಹೂಡಿದ್ದೆ ಲಗ್ಗೆ. ಯಾರೇನು ಮಾಡ್ತಾರೆ? ವ್ಯವಸ್ಥೆನೇ ನಮ್ಮ ಜೊತೆಗಿದೆ ಅನ್ನುವಂಥ ಒಂದು ಭಾವನೆ. ಇಂಥವ್ರಿಗೆ ವ್ಯವಸ್ಥೆ ತಕ್ಕ ಪಾಠ ಕಲಿಸಬೇಕು. ಬನ್ನಿ, ಇದಕ್ಕೆ ಸಂಬಂಧಪಟ್ಟಾಗ ADGP ಮಾತಾಡಿದ್ದಾರೆ. ಏನು ಹೇಳ್ತಾರೆ ನೋಡೋಣ. ನಿನ್ನೆ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಯಾರೋ ಒಬ್ಬರು ಅವಹೇಳನಕಾರಿ ಪೋಸ್ಟ್ ಹಾಕಿದ್ದಾರೆ ಅಂತೇಳಿ ಒಂದು ಗುಂಪು ಪ್ರಚೋದನೆಗೊಂಡು ಅವರು ಪೊಲೀಸರು ಸೋಮಟ ಕೇಸ್ ಮಾಡಿ ಅವನಿಗೆ ಅರೆಸ್ಟ್ ಮಾಡಿದ್ರು ಕೂಡ ಅವರು ಬೇಗ ಬೇಲ್ ಸಿಕ್ಬಿಡುತ್ತೆ, ಅವ್ನಿಗೇನು ಆಗೋದಿಲ್ಲ, ನಮಗೆ ಕೊಡಿ ಅಂತೇಳಿ ಅವರು ಡಿಮ್ಯಾಂಡ್ ಮಾಡಿದ್ರು. ಅದಕ್ಕೋಸ್ಕರ ಪೊಲೀಸರು ಬಲ ಪ್ರಯೋಗ ಮಾಡಿ ಅವರಿಂದ ಚದುರಿಸಿದ್ದಾರೆ. ಈಗ ಅದರಲ್ಲಿ ಕೆಲವರು ಕಲ್ಲು ತೂರಾಟ ಮಾಡಿ ಕೆಲವು ವಾಹನಗಳಿಗೆ ಜಖಂ ಮಾಡಿದ್ರು, ಕೆಲವು ಜನರಿಗೂ ಕೂಡ ಏಟಾಗಿದೆ. ಯಾರು ಇಂಪೇಷಂಟ್ ಆಗಿ ಆಗಿದ್ದಾರೆ. ಈಗ ಪ್ರಕರಣದ ಬಗ್ಗೆ ನಾವು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲು ಮಾಡಿಕೊಂಡು ಆ ವಿಡಿಯೋ ಫುಟೇಜು ಎಲ್ಲ ನೋಡಿ ಈಗ ಅದನ್ನು ಯಾರ್ಯಾರಿದ್ದಾರೆ ಅವ್ರಿಗೆ ಐಡೆಂಟಿಫೈ ಮಾಡಿ ಅವ್ರ ಮೇಲೆ ಮುಂದಿನ ಕಾನೂನು ಕ್ರಮ ತಗೊಳ್ಳೋ ಪ್ರಕ್ರಿಯೆ ಜಾರಿಯಲ್ಲಿದೆ. ಪ್ರಕರಣ ಗಂಭೀರವಾಗಿ ಪೊಲೀಸ್ ಇಲಾಖೆ ಪರಿಗಣಿಸಿದೆ. ಇದ್ರ ಬಗ್ಗೆ ಏನಿದೆ ಅದನ್ನು ವಿಡಿಯೋ ಫುಟೇಜ್ಗಳಿದ್ದಾವೆ, ಎಲ್ಲ ಮೊಬೈಲ್ ಫುಟೇಜ್ ಇದ್ದಾವೆ, ಕೆಲವು CCTV ಫುಟೇಜ್ ಇದ್ದಾವೆ, ವಿಡಿಯೋ ಫುಟೇಜ್ ಇದೆ. ನೋಡಿ ಯಾರ್ಯಾರಿದ್ದಾರೆ ಅದ್ರ ಬಗ್ಗೆ ಏನೇನೋ ಅದರ ಪಿತೂರು ಇದೆ ಅದ್ರ ಬಗ್ಗೆ ಎಲ್ಲ ಪೂರ್ವವಾಗಿ ಕೂಲಂಕಷವಾಗಿ ತನಿಖೆ ಮಾಡಿ ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಕಾನೂನು ಕ್ರಮ. ಈಗ ನಿನ್ನೆ ರಾತ್ರಿ 9:30 ಆಗಿದೆ. ಈಗ ಬೆಳಗ್ಗೆ 10 ಗಂಟೆಗೆ ಪ್ರಶ್ನೆ ಕೇಳ್ತಾ ಇದ್ವಿ. ನಾವು ಈ ಬಗ್ಗೆ ಕೂಲಂಕಷವಾಗಿ ತನಿಖೆ ಮಾಡಿದ್ಮೇಲೆ ಎಲ್ಲದಕ್ಕೂ ಉತ್ತರ ಇರ್ತದೆ. ನಿನ್ನೆ ಒಂದು